ಮೈಸೂರಿಗೆ ಆಗಮಿಸಿದ್ದಾರೆ ಪ್ರಧಾನಿ ಮೋದಿ. ಸಿಎಂ ಸಿದ್ದರಾಮಯ್ಯ ತವರಿಂದಲೇ ಎಲೆಕ್ಷನ್ ಕಹಳೆಯನ್ನ ಮೊಳಗಿಸುವುದಕ್ಕೆ ಪ್ರಧಾನಿ ಮೋದಿ ರೆಡಿಯಾಗಿದ್ದಾರೆ. ಬೃಹತ್ ಸಮಾವೇಶದ ಮೂಲಕ ಮತಬೇಟೆಗಿಳಿತಾ ಇದ್ದಾರೆ ಪ್ರಧಾನಿ ಮೋದಿ. ಸದ್ಯಕ್ಕೆ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಗಮನಿಸ್ತಾ ಇದ್ವಿ. ಮೈಸೂರಿಗೆ ಪ್ರಧಾನಿ ಮೋದಿ ಅವರ ಎಂಟ್ರಿ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ ಪ್ರಧಾನಿ ಮೋದಿ. ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಾದಂಥ ಮೈಸೂರು, ಅಲ್ಲಿಂದ ಲೋಕಸಭೆಯ ರಣಕಹಳೆಯನ್ನ ಮೊಳಗಿಸುವುದಕ್ಕೆ ರೆಡಿಯಾಗಿದ್ದಾರೆ ಪ್ರಧಾನಿ ಮೋದಿ. ಸಿಎಂ ತವರು ಜಿಲ್ಲೆಯಲ್ಲಿ ನಮೋ ಮತಬೇಟೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ. 1 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರನ್ನ ಸೇರಿಸಿರುವಂತಹ ಸಮಾವೇಶದ ದೃಶ್ಯಗಳನ್ನ ನೋಡ್ತಾ ಇದ್ವಿ. ರಾಜ್ಯದಲ್ಲಿ ಪ್ರಧಾನಿ ಮೋದಿ ಅವರ ಎಂಟ್ರಿಯಿಂದ ಲೋಕಸಭಾ ಎಲೆಕ್ಷನ್ಗೆ ಕಿಕ್ ಸ್ಟಾರ್ಟ್ ಸಿಗ್ತಾ ಇದೆ. ಸಂಸದೆ ಸುಮಲತಾ ಅಂಬರೀಶ್ ಅವರು ಕೂಡ ವೇದಿಕೆಗೆ ಆಗಮಿಸಿರುವಂತಹ ದೃಶ್ಯ ನೋಡ್ತಾ ಇದ್ವಿ. ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ಮೋದಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇರುವಂತದ್ದು ವಿಶೇಷವಾಗಿದೆ. ಸಿಎಂ ತವರು ಜಿಲ್ಲೆ ಮೈಸೂರಿಂದ ಪ್ರಧಾನಿ ಮೋದಿ ಅವರ ಮತಬೇಟೆ ಆರಂಭ ಆಗ್ತಾ ಇದೆ. ಲೋಕ ಕದನದ ಕರುನಾಡಲ್ಲಿ ಮೋದಿ ಮೇನಿಯಾ ಆರಂಭ ಆಗ್ತಾ ಇದೆ ಇವತ್ತಿನಿಂದ. ಎಲೆಕ್ಷನ್ ಡೇಟ್ ಅನೌನ್ಸ್ ಆದ ದಿನ ಪ್ರಧಾನಿ ಮೋದಿ ಕಲಬುರಗಿಗೆ ಬಂದಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿಯಿಂದ ಪ್ರಚಾರವನ್ನ ಆರಂಭ ಮಾಡಿದ್ರು. ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನಮ್ಮ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಅವರಿಡೀ ಉಪಸ್ಥಿತಿಯಲ್ಲೇ ನಮಗೆ ಒಂದು ಉತ್ತೇಜನವನ್ನು ಕೊಡುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರ ಸಂದೇಶ ಹಾಗೂ ಭಾಷಣದೊಂದಿಗೆ ನಮ್ಮೆಲ್ಲರಿಗೂ ಶಕ್ತಿ ತುಂಬುತ್ತೆ ಮತ್ತು ಬರೋ ವರ್ಷಗಳಲ್ಲಿ ಮಾಡಬೇಕಾಗಿರೋ ಕೆಲಸ ಅವರ ಮೂಲಕ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನಮ್ಮ ಅಂಬೇಡ್ಕರ್ ಜಯಂತಿನೂ ಕೂಡ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರ 133ನೇ ಜಯಂತಿ. ಮೈಸೂರಿಗೆ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ಗೂ ಬಹಳ ನಿಕಟವಾದ ಸಂಬಂಧ. ಸಂವಿಧಾನ ರಚನೆ ಮಾಡೋ ಸಮಯದಲ್ಲಿ ನಮ್ಮ ಮೈಸೂರಿನ ಪ್ರಜಾಪ್ರತಿನಿಧಿಯನ್ನು ಸಭೆಯನ್ನು ಉಲ್ಲೇಖಿಸಿ ಲೆಸ್ಲಿ ಮಿಲ್ಲರ್ ವರದಿಯನ್ನು ಕೂಡ ಅವರು ಉಲ್ಲೇಖಿಸಿ ಸಂವಿಧಾನವನ್ನು ರಚಿಸಿದ್ದಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಡಾಕ್ಟರ್ BR ಅಂಬೇಡ್ಕರನ್ನು ಸ್ಮರಿಸುತ್ತಾ ಅವರ ಅಪಾರವಾದ ಕೊಡುಗೆಗಾಗಿ ಒಂದು ಗೌರವವನ್ನು ಸಲ್ಲಿಸುತ್ತಾ, ನಮ್ಮ ಕೊಡಗು ಜನಾಂಗನೂ ಕೂಡ ಇವತ್ತು ಉಪಸ್ಥಿತರಿದ್ದಾರೆ. ನಿಮ್ಮ ಹೊಸ ವರ್ಷ ಅಂತ ನಮಗೆ ತಿಳಿದಿದೆ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ನಿಮ್ಮ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೀನಿ. ಸುಮಾರು 1 ತಿಂಗಳು ಆಗಿದೆ ಸೂಚನೆ ಬಂದಿದ್ದ ಕ್ಷಣಕ್ಕಿಂತ. ಆಗಲೇ ಪ್ರವಾಸದಲ್ಲಿ ಪ್ರಚಾರ ಮಾಡ್ತಾ ಬಂದಿದ್ದೀವಿ. ನಿಮ್ಮೆಲ್ಲರೂ ಭೇಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.